ನಮಸ್ಕಾರ ಸ್ನೇಹಿತರೆ, ವಿ ಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ಅಂದರೆ ಈ ಹಿಂದಿನ ಕ್ಲಾಸಲ್ಲಿ ಬಿಕಾಮ್ 6th ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 4 ಸಬ್ಜೆಕ್ಟ್ನಲ್ಲಿರುವಂತಹ ಕಾಯಿ-ಸ್ಕ್ವೇರ್ ಟೆಸ್ಟ್ ಮೇಲೆ ನಾವು ಥೆರಾಟಿಕಲ್ ಕಾನ್ಸೆಪ್ಟು ಹಾಗೆಯೇ ಒಂದೆರಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಸೊ ಆ ಒಂದು ಪ್ರಾಬ್ಲಮೆಟಿಕ್ ಸೊಲ್ಯೂಷನ್ಸಲ್ಲಿ ಫಸ್ಟಿಗೆ ನಾವು ನಂಬರ್ಸು ಮತ್ತು ಓನ್ಲಿ ಅಬ್ಸರ್ವೇಷನ್ಸ್ ಅಥವಾ ಅಬ್ಸರ್ವ್ ಡಾಟಾ ಕೊಟ್ಟಾಗ ಯಾವ ರೀತಿಯಾಗಿ ಫಾರ್ಮುಲಾ ಅಪ್ಲೈ ಮಾಡಿಕೊಂಡು ಅಂದರೆ ಗುಡ್ನೆಸ್ ಫಿಟ್ ಮೇಲೆ ಇರುವಂಥ ಒಂದು ಮೆಥಡಾಲಜಿಯನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಅದಾದಮೇಲೆ 2x2 ಟೇಬಲನ್ನು ಕೊಟ್ಟು ಕಾಯಿ-ಸ್ಕ್ವೇರ್ ಟೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಬಂದಾಗ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಟ್ರಿಬ್ಯೂಟ್ಸ್ ಅನ್ನುವಂಥ ಮೆಥಡನ್ನು ಅಪ್ಲೈ ಮಾಡಿಕೊಂಡು ಕಾಯಿ-ಸ್ಕ್ವೇರ್ ಟೆಸ್ಟನ್ನು ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಹಿಂದಿನ ತರಗತಿಯೊಳಗಡೆ ನೋಡಿದ್ವಿ. ಸೊ ಹಾಗಿದ್ರೆ ಇವತ್ತು ಮತ್ತೊಂದು ಪ್ರಾಬ್ಲಮ್ ಅಂದರೆ ಗುಡ್ನೆಸ್ ಫಿಟ್ ಮೇಲ್ಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ. ಸಪೋಸ್ ಪ್ರಾಬ್ಲಮಲ್ಲಿ 2x2 ಟೇಬಲ್ಸ್ ಅಂದರೆ 2 rows ಮತ್ತು 2 ಕಾಲಮ್ಸನ್ನು ಕೊಟ್ಟು ಕಾಯಿ-ಸ್ಕ್ವೇರ್ ಟೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಬಂದಾಗ ಆಟೋಮೆಟಿಕ್ಲಿ ನಾವು ಇಂಡಿಪೆಂಡೆಂಟ್ ಆಟ್ರಿಬ್ಯೂಟ್ಸ್ ಅನ್ನುವಂಥ ಮೆಥಡನ್ನು ಅಪ್ಲೈ ಮಾಡಿ ಕಾಯಿ-ಸ್ಕ್ವೇರ್ ಟೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸಪೋಸ್ ಮೋರ್ ದೆನ್ 2 rows ಆ್ಯಂಡ್ ಕಾಲಮ್ಸ್, ರೋಸು ಮತ್ತು ಕಾಲಮ್ಸಲ್ಲಿ ವೇರಿಯೇಷನ್ಸ್ ಆಗಿ 2ಕ್ಕಿಂತ ಹೆಚ್ಚಿಗೆ ಕಾಲಮ್ ಮತ್ತು ರೋಸನ್ನು ಕೊಟ್ಟಾಗ ನಾವು ಆಟೋಮೆಟಿಕ್ಲಿ ಅದಕ್ಕೆ ಗುಡ್ನೆಸ್ ಫಿಟ್ ಕಂಟೆಂಟನ್ನು ಅಥವಾ ಗುಡ್ನೆಸ್ ಫಿಟ್ ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಅಲ್ಲಿ ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಆ ಒಂದು ಮೆಥಡಾಲಜಿಯನ್ನು ಅಪ್ಲೈ ಮಾಡಬೇಕು ಅನ್ನೋಂಥ ಒಂದು ಸಂದೇಶವನ್ನು ಈ ಒಂದು ಹಿಂದಿನ ತರಗತಿ ಒಳಗಡೆ ನಾನು ಆಲ್ರೆಡಿ ಹೇಳಿದ್ದೆ. ಹಾಗಿದ್ರೆ 2024 ಆನ್ಯುವಲ್ ಎಕ್ಸಾಮ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ 4 ಅಲ್ಲಿ ನಿಮಗೆ ಒಂದು ಕ್ವಶನ್ನ ಕೇಳಿದಾರ. ಏನಪ್ಪಾ ಅಂತಂದರೆ, ಒಬ್ಬ ವ್ಯಕ್ತಿ ಪ್ಯಾಂಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಅಥವಾ ಒಂದು ಕಂಪನಿ ಪ್ಯಾಂಟನ್ನು ಪ್ರೊಡ್ಯೂಸ್ ಮಾಡ್ತದ. ಆ ಪ್ಯಾಂಟನ್ನು ಪ್ರೊಡ್ಯೂಸ್ ಮಾಡುವಾಗ ಗುಡ್ ಮತ್ತು ಬ್ಯಾಡ್ ಕಂಡೀಷನ್ಸ್ ಮತ್ತು ಡೇ, ನೈಟು ಮತ್ತು ಈವ್ನಿಂಗ್ ಶಿಫ್ಟಲ್ಲಿ 3 ಶಿಫ್ಟಲ್ಲಿ ಯಾವ ರೀತಿ ಅವನು ಪ್ಯಾಂಟ್ಸನ್ನು ಪ್ರೊಡಕ್ಷನ್ ಮಾಡ್ತಾನೆ ಅನ್ನೋದನ್ನು ಕೇಸ್ ಸ್ಟಡಿ ಪ್ರಾಬ್ಲಮನ್ನು ಈ ಒಂದು 2024 ಅಲ್ಲಿ 10 ಮಾರ್ಕ್ಸಿಗೆ ಕೇಸ್ ಸ್ಟಡಿ ಪ್ರಾಬ್ಲಮನ್ನು ಕೇಳಿದ್ರು. ಹಾಗಿದ್ರೆ ಅಲ್ಲಿ ಕೊಟ್ಟಂಥ ಪ್ರಾಬ್ಲಮನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಹಾಗಿದ್ರೆ ಕೊಟ್ಟಂಥ ಇನ್ಫಾರ್ಮೇಷನ್ ಏನು? ಪ್ಯಾಂಟ್ ಪ್ರೊಡಕ್ಷನ್ ಶಿಫ್ಟ್ ಕೊಟ್ಟಿದ್ದಾರೆ, ಡೇ ಶಿಫ್ಟ್, ಈವ್ನಿಂಗ್ ಶಿಫ್ಟ್ ಆ್ಯಂಡ್ ನೈಟ್ ಶಿಫ್ಟ್. ಗುಡ್ ಆರ್ ಬ್ಯಾಡ್ ಪ್ರೊಡಕ್ಷನಲ್ಲಿ ಗುಡ್ ಆರ್ ಬ್ಯಾಡ್ ಅನ್ನೋದನ್ನು ಕೊಟ್ಟಿದ್ದಾರೆ. ಡೇ ಶಿಫ್ಟಲ್ಲಿ 900 ಗುಡ್, 130 ಯೂನಿಟ್ಸ್ ಬ್ಯಾಡ್, ಟೋಟಲ್ 1030. ಈವ್ನಿಂಗ್ ಶಿಫ್ಟಲ್ಲಿ 700, 170, 870. ನೈಟ್ ಶಿಫ್ಟಲ್ಲಿ 400, 200 ಆ್ಯಂಡ್ 600. ಟೋಟಲ್ ಬಂದ್ಬಿಟ್ಟು 2500 ಆ್ಯಂಡ್ 2500. ಸೊ ಅವ್ರು ನಮ್ಗೆ ಏನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದಾರೆ ಅಂತಂದರೆ ಕಾಯಿ-ಸ್ಕ್ವೇರ್ ಟೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕಾಯಿ-ಸ್ಕ್ವೇರ್ ಅಂದರೆ x² ಟೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಹಾಗಿದ್ರೆ ಗುಡ್ನೆಸ್ ಫಿಟ್ ಅನ್ನು ಮೆಥಡನ್ನು ಯೂಸ್ ಮಾಡಿಕೊಂಡು ದ ಟೆಸ್ಟ್ ಆಫ್ ಗುಡ್ನೆಸ್ ಫಿಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ಕಾಯಿ-ಸ್ಕ್ವೇರ್ ಟೆಸ್ಟನ್ನು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಾದರೆ ನಮಗೆ ಫಾರ್ಮುಲಾ ಅದ. ಏನು ಫಾರ್ಮುಲಾ ಅಂತಂದರೆ x² = summation O - E whole square divided by E. ಅಂದರೆ ಇಲ್ಲಿ O means observed value, E means expected value, then E means expected value. ಈ ಕಂಡೀಷನ್ಸನ್ನು ಅಪ್ಲೈ ಮಾಡ್ತಾ ಹೋಗ್ಬೇಕು. ಹಾಗಿದ್ರೆ ಕೊಟ್ಟಂಥ ಇನ್ಫಾರ್ಮೇಷನ್ ಇದನ್ನು ನಾವು ಈ ಬಾಕ್ಸ್ ಒಳಗಡೆ ಇರುವಂಥ ಇನ್ಫಾರ್ಮೇಷನ್ಸನ್ನು ನಾವು ಅಬ್ಸರ್ವ್ಡ್ ಡಾಟಾ ಅಂತ ಕರಿತೀವಿ. ಈ ಬಾಕ್ಸ್ ಒಳಗಡೆ ಇರುವಂಥ ಇನ್ಫಾರ್ಮೇಷನ್ಸನ್ನು ಅಬ್ಸರ್ವ್ಡ್ ಡಾಟಾ ಅಂತ ಕರಿತೀವಿ. ಈ ಅಬ್ಸರ್ವ್ಡ್ ಡಾಟಾನ ನಾವು ಫಸ್ಟಿಗೆ ಬರ್ಕೊಳ್ಬೇಕು. ಏನು ಅಬ್ಸರ್ವ್ ಡಾಟಾ ಕೊಟ್ಟಿದ್ದಾರೆ ಅನ್ನೋದನ್ನ 1 by 1 ರೋ ವೈಸ್ ಬರ್ತಾ ಹೋಗಬೇಕು. ಸೊ ಕಾಲಮ್ ವೈಸ್ ಬರಿತಾ ಹೋಗಬೇಕು. ಫಸ್ಟ್ ಏನಿದೆ ಅಂತಂದರೆ 900. ನೆಕ್ಸ್ಟು ಈವ್ನಿಂಗ್ ಶಿಫ್ಟಲ್ಲಿ 700. ನೆಕ್ಸ್ಟು ನೈಟ್ ಶಿಫ್ಟಲ್ಲಿ 400. ಇದು ಗುಡ್ ಆಯಿತು. ನೆಕ್ಸ್ಟ್ ಬ್ಯಾಡ್ 130, 170, ನೆಕ್ಸ್ಟ್ 200. ಇದು ಅಬ್ಸರ್ವ್ಡ್ ವ್ಯಾಲ್ಯೂ, ಅಬ್ಸರ್ವ್ಡ್ ಡಾಟಾ. ಕೊಟ್ಟಂತ ಇನ್ಫಾರ್ಮೇಷನ್ ಅನ್ನ ನಾವು ಅಬ್ಸರ್ವ್ಡ್ ಡಾಟಾ ಅಂತ ಕರಿತೀವಿ. ಹಾಗಿದ್ರೆ ನಾನು ಹಿಂದೆ ಹೇಳಿದ್ದೆ ನಿಮಗೆ, ಸಪೋಸ್ ಪ್ರಾಬ್ಲಮ್ ಅಲ್ಲಿ ಅಬ್ಸರ್ವ್ಡ್ ಡಾಟಾ ಅಷ್ಟೇ ಕೊಡ್ತಾರ, ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ ಈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ವಿ ಹ್ಯಾವ್ ಅ ಫಾರ್ಮುಲಾ ದಟ್ ಈಸ್ ರೋ ಟೋಟಲ್ ಇಂಟು ಕಾಲಮ್ ಟೋಟಲ್ ಡಿವೈಡೆಡ್ ಬೈ ಗ್ರ್ಯಾಂಡ್ ಟೋಟಲ್ ಮಾಡಬೇಕು ಅಂತ ಹೇಳಿದೆ. ರೋ ಟೋಟಲ್ ಇಂಟು ಕಾಲಮ್ ಟೋಟಲ್ ಡಿವೈಡೆಡ್ ಬೈ ಗ್ರ್ಯಾಂಡ್ ಟೋಟಲ್ ಅನ್ನ ಮಾಡಿದ್ರೆ ನಮಗೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಸಿಗ್ತಾ ಹೋಗ್ತದ.
ಇಂಡಿವಿಜುವಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಹಾಗಿದ್ರೆ ಫಸ್ಟ್ ಒನ್ ನಾವು ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ರೋ ಟೋಟಲ್, ಫಸ್ಟ್ ಏನಿದೆ ರೋ ಟೋಟಲ್ ಏನೈತ್ರಿ 1030 ಇಂಟು ಕಾಲಮ್ ಟೋಟಲ್ ಎಷ್ಟದ 2000 ಡಿವೈಡೆಡ್ ಬೈ ಗ್ರ್ಯಾಂಡ್ ಟೋಟಲ್ ಎಷ್ಟಿದೆ, ಇದನ್ನ ನಾವು ಜಿ ಟಿ ಗ್ರ್ಯಾಂಡ್ ಟೋಟಲ್ ಅಂತ ಕರಿತೀವಿ. ಗ್ರ್ಯಾಂಡ್ ಟೋಟಲ್ ಎಷ್ಟಿದೆ 2500, ಗ್ರ್ಯಾಂಡ್ ಟೋಟಲ್ 2500. ಈ ಒಂದು ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರೆ ಫಸ್ಟ್ ಒನ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಸಿಗ್ತದ. ಹಾಗಿದ್ರೆ ಫಸ್ಟ್ ಒನ್ ಏನಿದೆ ಇಲ್ಲಿ 1030 ಇಂಟು 200 ಡಿವೈಡೆಡ್ ಬೈ 2500 ಎಷ್ಟು ಬರ್ತದ 824. ಫಸ್ಟ್ ಒನ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಏನು 824. ಅದನ್ನೇ ನಾವು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕಾಲಮ್ ಒಳಗಡೆ ಬರೀಬೇಕು 824. ನೆಕ್ಸ್ಟ್ ಸೆಕೆಂಡ್ ಒನ್ ಅಗೇನ್ ರೋ ಟೋಟಲ್ 1030 ಇಂಟು second 870 into again first column total 2000 divided by 2500. 1030 into 2000 divided by 2500 is 824. Next 870 divided by 2000 into 2500. 870 into 2000 divided by 2500 ಮಾಡಿದ್ರೆ ನಮಗೆ is equals to 696 ಬರುತ್ತೆ. 696. Next again third one ಕ್ಯಾಲ್ಕುಲೇಷನ್ ಮಾಡಬೇಕು. ಅಗೇನ್ ಥರ್ಡ್ ರೋ ಟೋಟಲ್ ಏನದ 600 ಇಂಟು ಕಾಲಮ್ ಟೋಟಲ್ ಫಸ್ಟ್ ಕಾಲಮ್ 2000 divided by 2500 is equals to 600 divided by into 2000 divided by 2500 is equals to 480 ಬರ್ತದ. 480 ಅದನ್ನೇ ನಾವು ಅಗೇನ್ ಬರ್ಕೊಳ್ಬೇಕು 480. ಫಸ್ಟಿಗೆ ಎಲ್ಲ ರೋಕ್ಕೂ ಕೂಡ ಇಂಟು ಫಸ್ಟ್ ಕಾಲಮ್ ಟೋಟಲ್ ಅನ್ನ ಮಾಡಬೇಕು. ನೆಕ್ಸ್ಟ್ ಅಗೇನ್ ಎಲ್ಲ ರೋ ಟೋಟಲ್ಗೂ ಕೂಡ ನೆಕ್ಸ್ಟ್ ಇಂಟು ಸೆಕೆಂಡ್ ಕಾಲಮ್ ಟೋಟಲ್ ಅನ್ನ ಮಾಡ್ಕೊಳ್ಬೇಕು. ಅಗೇನ್ ಫೋರ್ತ್ ಒನ್ ಏನಿದ್ರಿ ಫಸ್ಟ್ 1030 ಇಂಟು ಸೆಕೆಂಡ್ ರೋ ಕಾಲಮ್ ಟೋಟಲ್ ಈಸ್ 500 ಡಿವೈಡೆಡ್ ಬೈ ಗ್ರ್ಯಾಂಡ್ ಟೋಟಲ್ ಆಲ್ವೇಸ್ ಸೇಮ್ 2500 ಈಸ್ ಈಕ್ವಲ್ಸ್ ಟು ಹಾಗಿದ್ರೆ 1030 ಇಂಟು 500 divided by 2500 is equals to 206. So next again fifth one, second row total is 870 into column total 500 grand total 2500 is equals to 870 into 500 divided by 2500 is equals to 174. Again 174 ನಾವು ಬರ್ಕೊಳ್ಬೇಕು. ನೆಕ್ಸ್ಟ್ ಸಿಕ್ಸ್ತ್ ಒನ್ ಥರ್ಡ್ ರೋ ಟೋಟಲ್ ಈಸ್ 600 ಇಂಟು 500 ಕಾಲಮ್ ಟೋಟಲ್ ಡಿವೈಡೆಡ್ ಬೈ 2500 ಗ್ರ್ಯಾಂಡ್ ಟೋಟಲ್. ಸೊ 600 ಇಂಟು 500 divided by 2500 is equals to 120. ಸೊ ಇದಿಷ್ಟನ್ನು ಕೂಡ ನಾವು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಸಪೋಸ್ ಅದೇನಾದ್ರೂ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಕೊಟ್ಟಿರ್ಲಿಲ್ಲ ಅಂತಂದ್ರೆ ಇದೇ ಗುಡ್ನೆಸ್ ಫಿಟ್ ಮೆಥಡ್ ಒಳಗಡೆ ನಾವು ಟೋಟಲ್ ಡಿವೈಡೆಡ್ ಬೈ ಎನ್ ಅಂದ್ರೆ ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಅಪ್ಲೈ ಮಾಡಬೇಕು. ಅವಾಗ ಓನ್ಲಿ ಅಬ್ಸರ್ವ್ ಡಾಟಾ ಕೊಟ್ರೆ ಮಾತ್ರ. ಇಲ್ಲಿ ನಮಗೆ ಅಬ್ಸರ್ವ್ ಡಾಟಾ ಟೇಬಲ್ ವೈಸ್ ಕೊಟ್ಟಾಗ ಇದೇ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ಹಾಗಿದ್ರೆ ಫಸ್ಟಿಗೆ ರೋ ಟೋಟಲ್ ಫಸ್ಟ್ ಕಾಲಮ್ ಟೋಟಲ್ ಮಲ್ಟಿಪ್ಲೈ ಮಾಡಬೇಕು. ಆಮೇಲೆ ಅಗೇನ್ ರೋ ಟೋಟಲ್ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿಕೊಂಡು ಡಿವೈಡೆಡ್ ಬೈ ಗ್ರ್ಯಾಂಡ್ ಟೋಟಲ್ ಅನ್ನ ಮಾಡ್ಕೊಂಡ್ರೆ ನಮಗೆ ಇ ಅಂದ್ರೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಸಿಗ್ತದ. ನೆಕ್ಸ್ಟ್ ಕಂಡೀಷನ್ಸ್ ಈಸ್ ಓ ಮೈನಸ್ ಇ ಅಂತ ಹೇಳ್ತಾರ. ಅಂದ್ರೆ ಅಬ್ಸರ್ವ್ಡ್ ವ್ಯಾಲ್ಯೂ ಅಲ್ಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನ ಡಿಡಕ್ಟ್ ಮಾಡಬೇಕು. ಅಬ್ಸರ್ವ್ಡ್ ವ್ಯಾಲ್ಯೂ ಅಲ್ಲಿ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿ ಅಗೇನ್ ಸ್ಕ್ವೇರ್ ಮಾಡ್ಕೊಳ್ಬೇಕು. ಇದನ್ನ ನಾವು ಕಂಟಿನ್ಯೂ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಳ್ಬಹುದು. ಹೆಂಗ್ರಿ? ಅಬ್ಸರ್ವ್ಡ್ ವ್ಯಾಲ್ಯೂ ಈಸ್ 900 ಮೈನಸ್ 824 ಇಸ್ ಈಕ್ವಲ್ ಟು ಹೊಡೆಯೋ ಬದಲಾಗಿ ಇಂಟು ಹೊಡಿಬೇಕು. ಎಷ್ಟು ಬರ್ತದ
76 ಈಸ್ ದಿ O ಮೈನಸ್ ಇ. ಇದನ್ನೇ ಇಂಟು ಇಸ್ ಈಕ್ವಲ್ಸ್ ಟು ಹೊಡೆದ್ಬಿಟ್ರೆ ನಮಗೆ 5776 ಸ್ಕ್ವೇರ್ ಆಗ್ತದೆ. ಹೆಂಗೆ ಅನ್ನೋದು ಇನ್ನೊಂದೇ ಹೇಳ್ತೇನೆ ನಾನು. 900 ಮೈನಸ್ 824 ಇಂಟು ಹೊಡೆದ್ರೆ ಈ ವ್ಯಾಲ್ಯೂ ಸಿಗ್ತದ. ಅದನ್ನೇ ಇಸ್ ಈಕ್ವಲ್ಸ್ ಟು ಹೊಡೆದ್ರೆ ಸ್ಕ್ವೇರ್ಡ್ ವ್ಯಾಲ್ಯೂ ಸಿಗ್ತದ. ಅಂದ್ರೆ ಟೈಮ್ ಸೇವ್ ಆಗ್ಲಿಕ್ಕೆ ಈ ಒಂದು ಮೆಥಡ್ ಅನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಅಗೇನ್ 700 ಮೈನಸ್ 696 ಇಂಟು ಮಾಡಿದ್ರೆ 4 ಬರ್ತದ. ಅದನ್ನೇ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ಮಾಡ್ಕೊಂಡ್ರೆ 16 ಆಗ್ತದ. ನೆಕ್ಸ್ಟ್ 400 ಮೈನಸ್ 480 ಇಂಟು ಮೈನಸ್ 80 ಸ್ಕ್ವೇರ್ ಮಾಡಬೇಕಾದ್ರೆ ಈಸ್ ಈಕ್ವಲ್ಸ್ ಟು ಹೊಡೆದ್ರೆ 6400. ನೆಕ್ಸ್ಟ್ 130 ಮೈನಸ್ 206 ಇಂಟು ಹೊಡೆದ್ರೆ ಮೈನಸ್ 76. ಅದನ್ನೇ ಇಸ್ ಈಕ್ವಲ್ಸ್ ಟು ಹೊಡೆದ್ರೆ 5776. ನೆಕ್ಸ್ಟ್ 170 ಮೈನಸ್ 174 ಇಂಟು ಹೊಡೆದ್ರೆ ಮೈನಸ್ 4 ಈಸ್ ಈಕ್ವಲ್ಸ್ ಟು ಹೊಡೆದ್ರೆ 16 ಈಸ್ ದಿ ಸ್ಕ್ವೇರ್ಡ್ ವ್ಯಾಲ್ಯೂ. ನೆಕ್ಸ್ಟ್ 200 ಮೈನಸ್ 120 ಈಸ್ ಈಕ್ವಲ್ಸ್ ಟು 80. ಈ 80 ನ ಸ್ಕ್ವೇರ್ ಮಾಡಿದ್ರೆ 80 ಇಂಟು ಈಕ್ವಲ್ಸ್ ಟು ಹೊಡೆದ್ರೆ 6400 ಸ್ಕ್ವೇರ್ಡ್ ವ್ಯಾಲ್ಯೂ ಸಿಗ್ತದೆ. ಫಸ್ಟಿಗೆ O ಮೈನಸ್ ಇ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ವ್ಯಾಲ್ಯೂ ಅನ್ನ ಸ್ಕ್ವೇರ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಮಗೇನು ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ O ಮೈನಸ್ ಇ ಸ್ಕ್ವೇರ್ಗೆ ಡಿವೈಡೆಡ್ ಬೈ ಇ ಅಂದ್ರೆ O ಮೈನಸ್ ಇ ಅಬ್ಸರ್ವ್ಡ್ ವ್ಯಾಲ್ಯೂ ಮೈನಸ್ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಸ್ಕ್ವೇರ್ಡ್ ಬಂದಿರ್ತದ. ಇದಕ್ಕೆ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನ ಡಿವೈಡೆಡ್ ಬೈ ಮಾಡಬೇಕು. ಹಾಗಿದ್ರೆ ನೆಕ್ಸ್ಟ್ ಒನ್ 5776 ಡಿವೈಡೆಡ್ ಬೈ 824 ಅಂದ್ರೆ ಈ ವ್ಯಾಲ್ಯೂಸ್ಗೆ ಡಿವೈಡೆಡ್ ಬೈ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂಸ್ ಅನ್ನ ಮಾಡಬೇಕು. ಹಾಗಿದ್ರೆ 5776 ಡಿವೈಡೆಡ್ ಬೈ 824 ಈಸ್ ಈಕ್ವಲ್ಸ್ ಟು 7.00. ನೆಕ್ಸ್ಟ್ 16 divided by 696 is equals to 0.02. ನಾವು 2 ಡಿಜಿಟ್ ಮಾತ್ರ ತಗೊಂಡ್ರೆ ಸಾಕು. ನೆಕ್ಸ್ಟ್ 6400 divided by 480 is equals to 13.33. Next 5776 divided by 206 is equals to 28.03. Next 16 divided by 174 is equals to 0.09. Next 6400 divided by 120 is equals to 53.33. ಇವಾಗ ಇದನ್ನ ನಾವೇನ್ ಮಾಡ್ಬೇಕ್ರಿ, ಟೋಟಲ್ ಮಾಡಬೇಕು. ಇದನ್ನ ಟೋಟಲ್ ಮಾಡಿದ್ರೆ ನಮ್ಗೆ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಸಿಗ್ತದ. ದಟ್ ಈಸ್ 7 ಪ್ಲಸ್ 0.02 ಪ್ಲಸ್ 13.33 ಪ್ಲಸ್ 28.03 ಪ್ಲಸ್ 0.09 ಪ್ಲಸ್ 53.33 is equals to 101.8. So x square value is equals to 101.80 is the calculated x square value. Suppose ಅದನ್ನೇನಾದರೂ x square value ಅವರೇ ಕೊಟ್ರೆ ಅದನ್ನ ನಾವು ಮತ್ತೆ ಹೈಪೋಥೆಟಿಕಲ್ ಟೆಸ್ಟಿಂಗ್ ಅನ್ನ ಮಾಡಬೇಕು. ಸೊ ನಮಗೆ ಕೇಸ್ ಸ್ಟಡಿಯಲ್ಲಿ ಇದಿಷ್ಟೇ ಇನ್ಫಾರ್ಮೇಶನ್ ಕೊಟ್ಟು ಎಕ್ಸ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೇಳಿದಾರ. ಆ ಒಂದು ಎಕ್ಸ್ ಸ್ಕ್ವೇರ್ ಅನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನ್ ಬರ್ತದೆ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸಮೇಷನ್ O ಮೈನಸ್ ಇ ಡಿವೈಡೆಡ್ ಬೈ ಇ ಅಂದ್ರೆ O ಮೈನಸ್ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇ. O ಮೀನ್ಸ್ ಅಬ್ಸರ್ವ್ಡ್ ವ್ಯಾಲ್ಯೂ, ಕೊಟ್ಟಂತ ವ್ಯಾಲ್ಯೂ. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ರೋ ಟೋಟಲ್ ಇಂಟು ಕಾಲಮ್ ಟೋಟಲ್ ಡಿವೈಡೆಡ್ ಬೈ ಗ್ರ್ಯಾಂಡ್ ಟೋಟಲ್. ಆಮೇಲೆ ಫಾರ್ಮುಲಾ ವೈಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋದ್ರೆ ನಮಗೆ ಕೇಸ್ ಸ್ಟಡಿ ಪ್ರಾಬ್ಲಮ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಎಕ್ಸ್ ಸ್ಕ್ವೇರ್ ಅಂದ್ರೆ ಕಾಯ್ ಸ್ಕ್ವೇರ್ ಟೆಸ್ಟ್ ಅಲ್ಲಿ ಗುಡ್ನೆಸ್ ಫಿಟ್ ಮೇಲೆ 2 ಮೆಥಡಾಲಜಿ ಮತ್ತೆ ಇಂಡಿಪೆಂಡೆಂಟ್ ಅಟ್ರಿಬ್ಯೂಟ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡುವಂಥ ಮೆಥಡ್ ಅನ್ನ ನಾನು ಆಲ್ರೆಡಿ ನಿಮಗೆ ಹೇಳ್ಕೊಟ್ಟೆ. ಸೊ ಮುಂಬರುವಂತಹ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇದೇ ರೀತಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋದ್ರೆ ನೀವು ಎಕ್ಸಾಮ್ ಅಲ್ಲಿ ಈಸಿಯಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಈ ಒಂದು ತರಗತಿಯನ್ನ ವೀಕ್ಷಣೆ ಮಾಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು.